ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ಯಾರು ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ದಿವಸ ಮಹಾಪ್ರತ್ಯಂಗಿರ ಯಾಗಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಈ ಒಂದು ಮಾಹಿತಿಯನ್ನು ಕೊಡುವಂತ ಸಂಚಿಕೆ ಇದೊಂದು ಎಪಿಸೋಡ್ ಇದು. ವೀಕ್ಷಕರೇ, 18ನೇ ತಾರೀಕು ಬುಧವಾರ ನಾವು ಬೆಂಗಳೂರಿನಲ್ಲಿ ಮಹಾಪ್ರತ್ಯಂಗಿರ ಯಾಗವನ್ನು ಮಾಡ್ತಾ ಇದ್ದೀವಿ. ಬಹಳಷ್ಟು ಜನ, ಸಾವಿರಾರು ಜನ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ಈ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರೋ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಈ ಸಂಚಿಕೆ. 18ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀರಾ, ನಿಮ್ಗೆ ಕಿಟ್ ಎಲ್ಲ ಕೊಡ್ತೀವಿ ನಾವು, ಹೋಮದ ಕಿಟ್. ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ 2 ಗಂಟೆಯಿಂದ 3 ಗಂಟೆ ತನಕ ಎಲ್ಲ ಕೌಂಟ್ರಲ್ಲೂ ನಿಮ್ಗೆ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ನೀವು ಫೀಸ್ ಕಟ್ಟೋ ರಸೀತಿ ನೋಡ್ಕೊಂಡು, ಅದಕ್ಕೆ ನೀವು ಪೇ ಮಾಡಿರೋ ದುಡ್ಡಿಗೆ ಅವತ್ತು ಕೌಂಟರ್ ನಲ್ಲಿ ಆ ರಸೀತಿ ತೋರಿಸಿದ್ರೆ ನಿಮ್ಗೆ ಹೋಮದ ಕಿಟ್ ಎಲ್ಲ ಕೊಡ್ತೀವಿ. 3 ಗಂಟೆಗೆ ಸಂಕಲ್ಪ ಪ್ರಾರಂಭ ಆಗತ್ತೆ. ಬರೋಕ್ ಮುಂಚೆ ಗಂಡಸರು ಪಂಚಶಲ್ಯ ಹಾಕೊಂಡ್ ಬರ್ಬೇಕು. ಹೆಣ್ಮಕ್ಳು ಚೂಡಿದಾರ ಬಂದ್ರೆ ಕೂರ್ಸಲ್ಲ, ಅದು ದೇವ್ರು ಕೊಡೋ ಮರ್ಯಾದೆ ಅಲ್ಲ. ಅದು ಚೂಡಿದಾರ ಹಾಕೊಂಡ್ ಬರೋದು. ಅದಕ್ಕೆ ಪ್ರತಿಯೊಬ್ಬ ಹೆಂಗಸು ಸೀರೆ ಉಟ್ಕೊಂಡ್ ಬರ್ಬೇಕು. ಮುತ್ತೈದೆ ಹೆಂಗಸು ಹೂ ಮುಡ್ಕೊಂಡು, ಹಣೆ ಕುಕ್ಮ ಇಟ್ಕೊಂಡು, ಕೈ ಬಳೆ ತೊಟ್ಕೊಂಡು, ಕಾಲುಂಗುರ ಹಾಕೊಂಡು 5 ಮುತ್ತುಗಳು, ಹೂವು, ಕುಂಕುಮ, ಬಳೆ, ಕಾಲುಂಗುರ, ಮಾಂಗಲ್ಯ, ಈ 5 ಮುತ್ತುಗಳನ್ನ ಧರಿಸಿರ್ಬೇಕು ಮುತ್ತೈದೆ ಹೆಂಗಸು. ಉಳ್ಕೆಯವ್ರು ಮುತ್ತೈದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಸೀರೆ ಉಟ್ಕೊಂಡ್ ಬರ್ಬೇಕು. ಯಾವ ಹೆಣ್ಮಕ್ಳು ಚೂಡಿದಾರಲ್ಲಿ ಬರೋ ಹಾಗಿಲ್ಲ. 3ನೇದು, ನಿಮ್ಮ ಚಪ್ಪಲಿ ಕಾರಲ್ಲಿ ಬಿಡಿ ಅಥವಾ ಎಲ್ಲಾರು ಒಂದ್ ಕಡೆ ಬಿಡಿ, ಕಳೆದು ಹೋದ್ರೆ ನಾವು ಜವಾಬ್ದಾರಲ್ಲ. ಬರ್ಬೇಕಾದ್ರೆ ಮೈ ತುಂಬಾ ಚಿನ್ನ ಹಾಕೊಂಡ್ ಬರೋದು, ಒಳ್ಳೊಳ್ಳೆ ಬೆಳೆ ಬಾಳುವಂತ ವಸ್ತುಗಳು ತಂದು ಅದೇನಾದ್ರು ಕಳ್ತನ ಆದ್ರೆ ನಾವು ಜವಾಬ್ದಾರಲ್ಲ. ಅದರಿಂದ ಬರ್ಬೇಕಾದ್ರೆ ನೀವು 12 ನಿಂಬೆಹಣ್ಣು ತರಬೇಕು, ರಾಹುಗ್ರಹ, 1 ತೆಂಗಿನಕಾಯಿ ತರಬೇಕು, 12 ಕಾಯಿನ್ಸ್ ತರಬೇಕು, 100 ಗ್ರಾಮು ಒಣಮೆಣಸಿನ್ಕಾಯಿ, ಗುಂಟೂರು ಇರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಇರ್ಬೋದು, 100 ಗ್ರಾಮ್ ಗಿಂತ ಹೆಚ್ಚಿಗೆ ತರಬಾರ್ದು ಮೆಣಸಿನ್ಕಾಯಿನ. ಇದಿಷ್ಟು ಬಿಟ್ಟು ಬೇರೆ ಒಡವೆಗಳು ಅದು ಇದು ದೊಡ್ಡ ಲಗೇಜ್ ಎಲ್ಲ ತಂದ್ರೆ ನಾವು ಜವಾಬ್ದಾರಲ್ಲ. ಮಧ್ಯಾಹ್ನ 3 ಗಂಟೆಗೆ ಸಂಕಲ್ಪ ಆಗತ್ತೆ. ಮಹಾಗಣಪತಿ ಹೋಮ, ಮತ್ತೆ ಭೈರವ ಹೋಮ, ದುರ್ಗಿ, ಕಾಳಿ, ದಶಮಹಾಕಾಳಿ, ಮಹಾಪ್ರತ್ಯಂಗಿರ, ಶರಬೇಶ್ವರ ಮತ್ತೆ ಲಕ್ಷ್ಮೀ ನರಸಿಂಹರದು ಹೋಮ ಆದ್ಮೇಲೆ ಪೂರ್ಣಾಹುತಿ ಆಗತ್ತೆ. ಪ್ರಸಾದ ವಿನಿಯೋಗ ಆಗತ್ತೆ. ಆಮೇಲೆ ನೀವು 9-10 ಗಂಟೆಗೆಲ್ಲ ಹೊರಟು ಬಿಡ್ಬೋದು. ಬರ್ಬೇಕಾದ್ರೆ ಬೇಕಾದ್ರೆ ಒಂದು ನೀರಿನ ಬಾಟ್ಲು ತಗೊಂಬನ್ನಿ. ನಿಮ್ಗೆ ಏನಾದ್ರು ಕುಡಿಬೇಕು ಅನ್ಸೋದಾಗಿದ್ರೆ ಅಲ್ಲೆಲ್ಲ ಕುಡಿಯೋ ನೀರು ನಾವು ವ್ಯವಸ್ಥೆ ಮಾಡಿದೀವಿ. ಬೇಕಿದ್ರೆ 1 ಬಾಟ್ಲು ನೀರು ತಗೊಂಡ್ಬರ್ಬೋದು ನೀವು. ಈ ಕಾರ್ ಪಾರ್ಕಿಂಗ್ ಬಗ್ಗೆ ಕೇಳ್ತಾರೆ. ಕಾರ್ ಪಾರ್ಕಿಂಗು ಗ್ರೌಂಡ್ ಇಲ್ಲ, ಸುತ್ತಮುತ್ತ ನೀವು ಪಾರ್ಕ್ ಮಾಡ್ಕೋಬಹುದು. ಬರ್ಬೇಕಾದ್ರೆ ಒಂದು ಸಣ್ಣದೊಂದು ಬ್ಯಾಗ್ ತಗೊಂಬನ್ನಿ. ಒಂದು ಬ್ಯಾಗ್ ಪ್ರಸಾದ ತಗೊಂಡೋಗ್ಲಿಕ್ಕೆ ಒಂದು ಪ್ರಸಾದ ಕೊಡ್ತೀವಿ ನಾವು, ಬ್ಯಾಗ್ ಇಟ್ಕೊಂಬನ್ನಿ. ಒಂದು ಬ್ಯಾಗ್ ನಿಮ್ಗೆ ಯಾವ್ದು ತೂಕ ಇರಬೇಕು ಅಥವಾ ಲೈಟ್ ಯಾವ್ದೋ ನಿಮ್ಗೆ ಇಷ್ಟ ಬಂದದೊಂದು ಬ್ಯಾಗ್ ತಗೊಂಡ್ಬರ್ಬೇಕು ಪ್ರಸಾದ ತಗೊಂಡೋಗಕ್ಕೆ. ಇನ್ನೊಂದು ವಿಚಾರ, ಈ ಕಾರ್ಯಕ್ರಮ ನಾವು 3 ಗಂಟೆಗೆ ಸಂಕಲ್ಪ ಶುರು ಮಾಡ್ತೀವಿ. 4 ಗಂಟೆಗೆಲ್ಲ ಪೂಜೆ ಹೋಮ ಪ್ರಾರಂಭ ಆಗುತ್ತೆ. 4ರಿಂದ 9ರೊಳಗೆಲ್ಲ ಹೋಮ ಮುಗಿಸ್ಬಿಡ್ತೀವಿ. ಮೈದಾನ ಪಕ್ಕದಲ್ಲೇ, ರಾಣಿ ಹಬ್ಬಕ್ಕ ಆಟದ ಮೈದಾನ ಪಕ್ಕದಲ್ಲೇ ಮುಂದ್ಗಡೆನೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಇದೆ, ಮೆಟ್ರೋ ಸ್ಟೇಷನ್. ಅಲ್ಲಿ ನಮ್ಗೆ ಎಲ್ಲ ಕಡೆಗೂ ಟ್ರೈನ್ ಮೆಟ್ರೋ ಸಿಗುತ್ತೆ. ಯಶವಂತಪುರದಿಂದ 1.5 ಕಿಲೋಮೀಟರ್ ನಾವು ಪೂಜೆ ಮಾಡೋ ಸ್ಥಳ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಕೇವಲ 4-4.5 ಕಿಲೋಮೀಟರ್ ಇದೆ ನಾವು ರಾಣಿ ಹಬ್ಬಕ್ಕ ಆಟದ ಮೈದಾನ. ಬಹಳಷ್ಟು ನಿಮ್ಗೆ ಬಸ್ಸು, ಟ್ರೈನ್ಗಳ ಅನುಕೂಲ ಇದೆ, ಕ್ಯಾಬ್ಗಳು ಸಿಗುತ್ತೆ. ಸಾಧ್ಯವಾದಷ್ಟು ನೀವು ನಿಮ್ ಸ್ವಂತ ವೆಹಿಕಲ್ ಅಲ್ಲಿ ಬರದೇ ಇರೋದು ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಬೇಕಾದಷ್ಟು ಫೆಸಿಲಿಟಿ ಇದೆ. ರಾತ್ರಿ 11 ಗಂಟೆ ತನಕ ಮೆಟ್ರೋ ಇರುತ್ತೆ. ಹೀಗಾಗಿ ಪಾರ್ಕಿಂಗ್ ಬಗ್ಗೆ ಗೊಂದಲ ಬೇಡ, ಬೆಳೆ ಬಾಳುವಂತ ವಸ್ತು ತರೋದು ಬೇಡ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಅತಿಯಾಗಿ ವಯಸ್ಸಾದವ್ರನ್ನ ಕರ್ಕೊಂಡ್ ಬರ್ಬೇಡಿ. ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಮಕ್ಳುಗಳನ್ನ ಕರ್ಕೊಂಡ್ ಬರ್ಬೇಡಿ. ಮಕ್ಳು ಬಂದ್ರೆ ಪೂಜೆ ಮಾಡಕ್ ಬಿಡಲ್ಲ, ತಂತ್ರ ಮಾಡಕ್ ಬಿಡಲ್ಲ, ನಿಮ್ಗೆ ಪೂರ್ಣಾಹುತಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಮಕ್ಳು. ಹೀಗಾಗಿ ಮಕ್ಳನ್ನ ಕರ್ಕೊಂಡ್ ಬರ್ಬೇಡಿ. ಸಾಧ್ಯವಾದಷ್ಟು ಅದಕ್ಕೆ ಏನಾದ್ರು ಅರೇಂಜ್ಮೆಂಟ್ ಮಾಡ್ಕೊಂಡು ಬನ್ನಿ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರೂಪ್ಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದೀವಿ. ಯಾರು ರಿಜಿಸ್ಟರ್ ಮಾಡಿದ್ರು ಅವ್ರಿಗೆ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ. ಹಾಗಾಗಿ ಪ್ರತಿನಿತ್ಯ ಗ್ರೂಪ್ ನೋಡಿ
ಗ್ರೂಪ್ ವಾಟ್ಸಪ್ ಗ್ರೂಪ್ ಅಲ್ಲಿ ಹೋಗಿ ನೋಡ್ತಾ ಇರಿ. ನಿಮಗೆ ಹೆಚ್ಚಿನ ಮಾಹಿತಿ ನಾವು ಆಗಾವಾಗ ಕಳಿಸ್ತಾ ಇರ್ತೀವಿ. ಕೊನೆಯದಾಗಿ ಒಂದು ತೆಂಗಿನಕಾಯಿ, 12 ನಿಂಬೆಹಣ್ಣು, 12 ಚಿಲ್ಲರೆ ಕಾಸು, 100 ಗ್ರಾಂ ಬ್ಯಾಡಗಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ತಗೊಂಬರ್ಬೇಕು. ಕುಡಿಯೋಕೆ ಒಂದು ಬಾಟ್ಲು ತನ್ನಿ, ಒಂದು ಬ್ಯಾಗ್ ತನ್ನಿ. ಇದು ಬಿಟ್ಟು ಬೇರೆ ಯಾವುದು ತರಬೇಡಿ. ಸೀನಿಯರ್ ಸಿಟಿಜನ್ಸ್ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 60 ವರ್ಷಕ್ಕಿಂತ ಜಾಸ್ತಿ ಇರೋರು ನಿಮ್ಗೆ ಬೇಗ ರಿಜಿಸ್ಟ್ರೇಷನ್ ಮಾಡಿ ಒಳಗೆ ಬಿಡ್ತಾರೆ. ಅಂಗವಿಕಲರು ಏನಾದ್ರು ಬರೋದಿದ್ರೆ ಅವ್ರಿಗೂ ಬೇಗ ಒಳಗೆ ಬಿಡ್ತೀವಿ. ನೀವು ಬಂದು ಹೇಳ್ಬೇಕು ನಮ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ನಿಜವಾದ ಅಂಗವಿಕಲರಿಗೆ ಮೊದಲನೇ ಪ್ರಿಫರೆನ್ಸು. ಸೀನಿಯರ್ ಸಿಟಿಜನ್ಸ್ ವಯಸ್ಸಾದ ಮುದುಕಿಯರಿಗೆ ಬಹಳ ಪ್ರಾಮುಖ್ಯತೆ ಇದೆ, ಆಮೇಲೆ ಉಳಿದಿದ್ದವರಲ್ಲ. ಅದರಿಂದ ಈ ಒಂದು ಕಾರ್ಯಕ್ರಮ ತಾವೆಲ್ಲೂ ಶಾಂತ ಚಿತ್ತತೆಯಿಂದ ಬಂದು ನಾವು ಹೇಳೋ ಪ್ರಕಾರ ಕೈ ಜೋಡಿಸಿ, ನಾವು ಹೇಳೋ ಪ್ರಕಾರ ನೀವು ನಡ್ಕೊಂಡಿದ್ದೆ ಆದ್ರೆ ಈ ಯಾಗದ ಫಲ ಪ್ರಾಪ್ತಿ ಆಗ್ತದೆ. ದುರ್ಗಿ, ಕಾಳಿ, ಪ್ರತ್ಯಂಗಿರ, ಶರವೇಶ್ವರ, ನರಸಿಂಹರ ಆಶೀರ್ವಾದ ಖಂಡಿತ ಸಿಗುತ್ತೆ. ಏನಾದ್ರು ಡೌಟ್ ಇದ್ರೆ ವಾಟ್ಸಪ್ ಗ್ರೂಪ್ಗೆ ಮೆಸೇಜ್ ಮಾಡಿ, ನಿಮ್ಗೆ ಉತ್ತರ ತಿಳಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್. ನಿಮಗೆ ಜಲಾಟಿಕ್ಸ್ ಟೆಕ್ನಾಲಜಿಯಿಂದ ಮೆಸೇಜ್ ಬರ್ತಾ ಇದೆ. ಮೆಸೇಜು ಓದಿ ಬೇಗ ಗ್ರೂಪ್ಗೆ ಆಡ್ ಮಾಡಿಕೊಳ್ಳಿ.